ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ವೀಡಿಯೋದಲ್ಲಿ. ಸೊ ಇವತ್ತು ನಾವು ಸ್ಯಾಮ್ಸಂಗ್ ಬಗ್ಗೆ ಮಾತಾಡೋಣಂತೆ. ಸೊ ಆ್ಯಕ್ಚುಲಿ ನಾನು ರಿಯಲ್ಮಿ ಬಗ್ಗೆನೂ ಮಾತಾಡಿದ್ದೆ ಆವಾಗಲೇ. ರಿಯಲ್ಮಿ ಫೋನ್ಸ್ ಹೇಗೆ ಒಂದು ಮೋಸ ಮಾಡ್ತಿದೆ ಜನಕ್ಕೆ, ಹೇಗೆ ಒಂದು ಸ್ಕ್ಯಾಮ್ ಮಾಡ್ತಿದೆ ಜನಕ್ಕೆ. ಮತ್ತು ರೆಡ್ಮಿ ಫೋನ್ ಬಗ್ಗೆನೂ ಮಾಡಿದ್ದೆ, ರೆಡ್ಮಿ ನೋಟ್ 10 ಸೀರೀಸ್ ಬಗ್ಗೆನೇ. ಸೊ ಆ್ಯಕ್ಚುಲಿ ಅದು ತುಂಬ ದಿವಸಗಳ ಹಿಂದೆ ಮಾಡಿದ್ದೀನಿ ವೀಡಿಯೋನ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅದು ವೀಡಿಯೋ. ಸೊ ಅದಾದಮೇಲೆ ಇವಾಗ ನಾನು ಸ್ಯಾಮ್ಸಂಗ್ ಬಗ್ಗೆ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಸ್ಯಾಮ್ಸಂಗ್ ಬಗ್ಗೆ ಮಾಡೋ ಅಂಥ ಅಗತ್ಯ ಇರಲಿಲ್ಲ, ಬಟ್ ನಾನೊಂದು ಸಣ್ಣ ಸಜೆಷನ್ ಹೇಳಬೇಕಾಗಿತ್ತು ಸ್ಯಾಮ್ಸಂಗ್ಗೆ, ಅದಕ್ಕಾಗೇ ಮಾಡ್ತಿದ್ದೀನಿ. ನೀನು ಯಾರಿಗೂ ಆ ದೊಡ್ಡ ಬ್ರ್ಯಾಂಡ್ಗೆ ಹೇಳೋಕ್ಕೆ ಅಂತ ಏನೇ ಇಲ್ಲ, ಬಟ್ ಸ್ಯಾಮ್ಸಂಗ್ ಅವ್ರು ನೋಡಿಲ್ಲ ಅಂದರೂ ಪರವಾಗಿಲ್ಲ, ಜನ ನೋಡ್ತಾರಲ್ಲ ಬಿಡಿ, ಜನ ಅಲ್ವಾ ಫೋನ್ ತೊಗೊಳ್ಳೋದು. ಸೊ ಅದಕ್ಕಾಗಿ ನಾನು ಮಾಡ್ತಿರೋದು. ಸೊ ಓಕೆ, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನ ದಯವಿಟ್ಟು ಫಾಲೋ ಮಾಡಿ, pbhargavpradhaan ಅಂತೇಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ನಾವು ಸ್ಯಾಮ್ಸಂಗ್ ಬ್ರ್ಯಾಂಡು ತುಂಬ ಅಂದರೆ ತುಂಬ ಹಳೆ ಬ್ರ್ಯಾಂಡು. ನೋಕಿಯಾ ಫಸ್ಟ್ ಬಂತು, ಅದಾದಮೇಲೆ ಸ್ಯಾಮ್ಸಂಗ್ ಬಂತು. ಸ್ಯಾಮ್ಸಂಗು ಅಷ್ಟೇ ನೀವೆಲ್ಲ J1 J2 ಸೀರೀಸ್, ಅದಕ್ಕಿಂತ ಹಿಂದೆ ಎಸ್ ಸೀರೀಸ್ ಎಲ್ಲ ನೋಡಿರ್ತೀರ. ಒಂಥರ ಎಸ್ ಪೆನ್ ಕೊಡು ಬಂದಿತ್ತು ಫೋನ್ಗೂ. ಸ್ಟಾರ್ಟಿಂಗ್ ತಂದಿರೋದೇ ಎಸ್ ಪೆನ್ ಸ್ಯಾಮ್ಸಂಗ್ ಅವರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಕಷ್ಟಪಟ್ಟು ಬಂದಿರೋವಂಥ ಒಂದು ಬ್ರ್ಯಾಂಡು ನೋಕಿಯಾ ಮತ್ತು ಸ್ಯಾಮ್ಸಂಗ್ ಅಂತಲೇ ಹೇಳ್ಬೋದು. ನೋಕಿಯಾ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಸ್ಯಾಮ್ಸಂಗ್ ಬಗ್ಗೆ ಮಾಡಿರಲಿಲ್ಲ. ಸ್ಯಾಮ್ಸಂಗ್ ಮೊನ್ನೆ A52 5G ಲಾಂಚ್ ಆಗಿತ್ತು. ಸೊ ಆ್ಯಕ್ಚುಲಿ A52 5G ಅಲ್ದಿರನೂ ಲಾಂಚ್ ಆಗಿತ್ತು, 5Gನೂ ಲಾಂಚ್ ಆಗಿತ್ತು. ಸೊ A52 5G ಬಂದುಬಿಟ್ಟು ಇದೊಂದು ಮಿಡ್ ಎಂಡ್ ಫೋನ್ ಅಂತಲೇ ಹೇಳ್ಬೋದು. ಮಿಡ್ ಎಂಡ್ ಅಂದರೆ 20,000 ಮೇಲೆ ಇರೋದಲ್ಲ ಅವರು. ಸ್ಯಾಮ್ಸಂಗ್ ಅಂದರೆ ಪ್ರೀಮಿಯಮ್ ಫೋನ್ಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೋಕಿಯಾನೂ ಅಷ್ಟೇ ಬ್ರ್ಯಾಂಡ್ ವ್ಯಾಲ್ಯೂ ಕಳ್ಕೊಂಬಿಟ್ಟಿದೆ ಆವಾಗಲೇ. ನೋಕಿಯಾದವರು ಅಷ್ಟೇ ಇವಾಗ್ಲೂ ವರ್ಕ್ ಮಾಡಿದ್ರು ಕೂಡ ಒಳ್ಳೊಳ್ಳೆ ಫೋನ್ಸು. ಇನ್ಫಿನಿಕ್ಸ್ ನೋಡಿ ನೀವು, ಇನ್ಫಿನಿಕ್ಸ್ ಒಳ್ಳೆ ಫೋನ್ಸ್ನ ಲಾಂಚ್ ಮಾಡ್ತಿದ್ದಾರೆ, ಬಟ್ ನಮ್ಮ ಒಂದು ನೋಕಿಯಾಗೆ ಸ್ಯಾಮ್ಸಂಗ್ ಆಗ್ತಿಲ್ಲ. ಸ್ಯಾಮ್ಸಂಗ್ ಅವ್ರು ಫೋನ್ ಲಾಂಚ್ ಮಾಡಿದ್ರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ವ್ಯಾಲ್ಯೂಗೋಸ್ಕರ ತೊಗೋಬೇಕಾಗುತ್ತೆ. ಅದೇ ಸ್ಯಾಮ್ಸಂಗ್ F22 ಫೋನ್ ಲಾಂಚ್ ಆಗಿತ್ತು, ಬಟ್ ಆ್ಯಕ್ಚುಲಿ ಅದು G80 ಪ್ರೊಸೆಸರು. 13,000 ರೂಪಾಯಿಗೆ ಯಾರಿಗೂ G80 ಪ್ರೊಸೆಸರ್ ಕೊಡ್ತಾರೆ ಇವಾಗಿನ ಪ್ರೈಸ್ ರೇಂಜಲ್ಲಿ? ಡೈಮೆನ್ಸಿಟಿ ಪ್ರೊಸೆಸರ್ ಕೊಡ್ತಿದ್ದಾರೆ ರಿಯಲ್ಮಿ ಅವರು, ಡೈಮೆನ್ಸಿಟಿ. ಮತ್ತು ಇದು ಆ್ಯಕ್ಚುಲಿ G95 ಪ್ರೊಸೆಸರ್ ಕೊಡ್ತಿದ್ದಾರೆ. ಇವರೇ ನೋಡಪ್ಪ, ಇನ್ಫಿನಿಕ್ಸೇ ನೋಡಿ, ಇನ್ಫಿನಿಕ್ಸ್ ಹಾಟ್ 11S ಅಲ್ಲಿ ನೀವು ನೋಡ್ಬೋದು G88 ಕೊಡ್ತಿದ್ದಾರೆ. ಸೊ ಜಸ್ಟ್ ಅದು 11,000 ರುಪೀಸು. ಬಟ್ ಬ್ರ್ಯಾಂಡ್ ವ್ಯಾಲ್ಯೂ, ಕ್ಯಾಮ್ರಾ ಕ್ವಾಲಿಟಿಗೋಸ್ಕರ ನಾವು ಸ್ಯಾಮ್ಸಂಗ್ನ ತೊಗೋಬೇಕಾಗುತ್ತೆ. ಬಿಟ್ಟರೆ ಪರ್ಫಾರ್ಮೆನ್ಸ್ಗೋಸ್ಕರ ಅಂತೂ ಸ್ಯಾಮ್ಸಂಗ್ ನಾನು ಚೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಸ್ಯಾಮ್ಸಂಗ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಿಡ್ ಎಂಡ್ಗಿಂತನೂ ಲೋ ಲೆವೆಲ್ಗಳಿಗೆ 7,000-8,000 ರುಪೀಸ್ಗೂ ನೀವು ಫೋನ್ನ ಲಾಂಚ್ ಮಾಡ್ತೀರಾ, ಇಲ್ಲ ಅಂತಿಲ್ಲ. ಬೆಸ್ಟ್ ಪ್ರೊಸೆಸರ್ ಹಾಕಿ, ಅಟ್ಲೀಸ್ಟ್ ನೀವು P22 ಹಾಕೋದು ಬದಲು G35 ಹಾಕಿ ನೀವು, ಮಿಡ್ ಎಂಡ್ಗಿಂತ ಸ್ವಲ್ಪ ಕೆಳಗಡೆ. ಯಾಕಂದರೆ ಕೆಲವರು 8,000 ಇದೆ ಗುರು ನಂತರ ನಾನು ಗೇಮ್ ಆಡಬೇಕು ಅಂದ್ರೂ P22 ಅಲ್ಲಿ ನೀವು ಸ್ಲೋ ಆಗಿ ಆಡ್ತೀರಾ. ಸೊ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಉಳಿಯುತ್ತೆ, ಸೊ ಯೂಸ್ ಮಾಡೋ ಎಕ್ಸ್ಪೀರಿಯನ್ಸ್ ಚೇಂಜ್ ಇರುತ್ತಲ್ವ. ಸೊ ಅದಕ್ಕಾಗಿ ನಾನು ಸಜೆಷನ್ ಕೊಡ್ತಿರೋದು ಅನ್ನೋದಾದರೆ, ಸೊ ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಮುಖ್ಯ ಆಗುತ್ತೆ ಮೊಬೈಲ್ಗೆ. ಅದು ಸ್ಯಾಮ್ಸಂಗ್ ಬ್ರ್ಯಾಂಡ್ ವ್ಯಾಲ್ಯೂನ ಉಳಿಸ್ಕೊಂಡು ಹೋಗಿದೆ ಪ್ರೀಮಿಯಮ್ ಫೋನ್ಸ್ಗಳಿಗೆಲ್ಲ, ಫೋಲ್ಡಬಲ್ ಫೋನ್ಸ್ಗಳಿಗೆಲ್ಲನೂ. ಬಟ್ ನೀವು ಕಮ್ಮಿ ಬೆಲೆಗೆ ಲಾಂಚ್ ಮಾಡ್ತೀರಾ, ನಾನು ಇಲ್ಲ ಅಂತಿಲ್ಲ. ಇನ್ನೂ ಸ್ವಲ್ಪ ಅಫೋರ್ಡಬಲಾಗಿ ಲಾಂಚ್ ಮಾಡಿದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟು ಹೇಳಬೇಕಾಗಿತ್ತು ನಾನು, ಯಾಕಂದರೆ ಸ್ಯಾಮ್ಸಂಗ್ ಹೇಳೋ ಅಂಥ ದೊಡ್ಡ ಚಾನಲ್ಲು ಅಲ್ಲ ನಂದು, ಬಟ್ ನನ್ನ ಮನಸ್ಸಿನ ಮಾತು ನಾನು ಜನಕ್ಕೆ ಹೇಳಬೇಕಾಗಿತ್ತು, ಅದು ನಾನು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತೆ.